ಇನ್ನು ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಕೆಲ ಬಿಎಂಟಿಸಿಗೆ ಮಹಿಳೆ ಬಲಿಯಾಗಿರೋದು. ಬೆಳಗ್ಗೆ ಅಷ್ಟೇ ಆಕ್ಸಿಡೆಂಟ್ ಆಗಿತ್ತು. ಗಂಭೀರವಾಗಿ ಗಾಯಗೊಂಡಿದ್ರು ಸುಮಾ. ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸುಮಾ HDFC ಬ್ಯಾಂಕ್ನ ಉದ್ಯೋಗಿ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದರು. ಪೀಣ್ಯದ 2ನೇ ಹಂತದಲ್ಲಿ 5 ಮೇಲೆ ಹರಿದಿದ್ದಂಥ ಬಸ್ ಮೆಜೆಸ್ಟಿಕ್ನಿಂದ ಪೀಣ್ಯದ 2nd ಸ್ಟೇಜ್ ಮಾರ್ಗದ ಬಸ್ ಇದು. ರೂಟ್ ನಂಬರ್ 252/4 K51 AK 4170 ಸಂಖ್ಯೆಯ ಬಸ್. ಅಪಘಾತ ಆದಂಥ ಸ್ಪಾಟನ್ನು ಕೂಡ ನೋಡ್ತಾ ಇದ್ರೆ. ಅದಾದಮೇಲೆ ಮಹಿಳೆ ಬಿದ್ದಿರೋದು. ಅದಾದಮೇಲೆ ಅವರ ಕುಟುಂಬದವರು ಆಸ್ಪತ್ರೆಯಲ್ಲಿ ಕಾಯ್ತಿರೋಂಥದ್ದನ್ನು. ಆದರೆ ಸುಮಾ ಕೊನೆಗೂ ಬದುಕುಳಿಲಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಡ್ರೈವರ್ ಅವ್ರು ಇದ್ದಿಲ್ಲ ಸರ್, ಕಂಡಕ್ಟ್ರ್ ಅವರು ಇದ್ದಿದ್ದಲ್ಲಿ. ಡ್ರೈವರ್ ಅವರೆಲ್ಲೋ ಹೋಗಿದ್ರು ಅನ್ಸುತ್ತೆ ಅವ್ರು ಅಷ್ಟೇನಲ್ಲಿ. ಅದು ಬಿಟ್ಟರೆ ಅಷ್ಟೇ ಸರ್. ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ, ಮತ್ತು ಇನ್ನೊಬ್ಬರಿಗೆ ಸೊಂಟ ಇಲ್ಲ, ಕಾಲು ಇದಾಗಿದೆ ಅಲ್ಲಿ, ಮತ್ತು ಇನ್ನೊಬ್ಬರಿಗೆ ತೊಡೆನೇ ಇಲ್ಲ ಸರ್. ಅವರಿಗೆ ಒಬ್ಬರು ಸ್ಪಾಟ್ ಇದೆ ಸರ್ ಅಷ್ಟೇ ಅವರಲ್ಲಿ, ಮತ್ತು ಇನ್ನೊಬ್ಬರಿಗೆ ಅದೇ ಸ್ಕ್ರ್ಯಾಚ್ ಆಗುತ್ತೆ. ಒಬ್ಬರಿಗೆ 2 ಕಾಲು ಇಲ್ವಂತೆ ಸರ್. ಡ್ರೈವರ್ ಅವ್ರು ಇದ್ದಿಲ್ಲ ಸರ್, ಕಂಡಕ್ಟ್ರ್ ಅವರು ಇದ್ದಿದ್ದಲ್ಲಿ. ಡ್ರೈವರ್ ಅವರೆಲ್ಲೋ ಹೋಗಿದ್ರು ಅನ್ಸುತ್ತೆ ಅವ್ರು ಅಷ್ಟೇನಲ್ಲಿ. ಅದು ಬಿಟ್ಟರೆ ಅಷ್ಟೇ ಸರ್. ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ, ಮತ್ತು ಇನ್ನೊಬ್ಬರಿಗೆ ಸೊಂಟ ಇಲ್ಲ, ಕಾಲು ಇದಾಗಿದೆ ಅಲ್ಲಿ, ಮತ್ತು ಇನ್ನೊಬ್ಬರಿಗೆ ತೊಡೆನೇ ಇಲ್ಲ ಸರ್. ಅವರಿಗೆ ಒಬ್ಬರು ಸ್ಪಾಟ್ ಇದೆ ಸರ್ ಅಷ್ಟೇ ಅವರಲ್ಲಿ, ಮತ್ತು ಇನ್ನೊಬ್ಬರಿಗೆ ಅದೇ ಸ್ಕ್ರ್ಯಾಚ್ ಆಗುತ್ತೆ. ಒಬ್ಬರಿಗೆ 2 ಕಾಲು ಇಲ್ಲ. ತಲೆಗೆ ಕಾಲ್ಗೆಲ್ಲ ಫುಲ್ ಫ್ರ್ಯಾಕ್ಚರ್ ಆಗಿದೆ, ರಕ್ತ ಹೋಗ್ತಾ ಇದೆ. ಸೀರಿಯಸ್ ಆಗಿದ್ದಾಳೆ, ಸೀರಿಯಸ್ ಆಗಿದೆ. ಅಡ್ಮಿಟ್ ಮಾಡಿದ್ವಿ, ಸ್ಟೇಟ್ಮೆಂಟ್ ನಡೀತಾ ಇದೆ. ಆಪರೇಷನ್ ಮಾಡ್ತಾ ಇದ್ದಾರೆ, ಇನ್ನು ಗ್ಯಾರಂಟಿ ಹೇಳಿಲ್ಲ. ಇನ್ನು ಗ್ಯಾರಂಟಿ ಏನು ಹೇಳೋಕ್ಕಾಗಲ್ಲ, ನಾವು ಆಪರೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಇಲ್ಲ ಸರ್, ನಾಷ್ಟಕ್ಕಂತ ಬಂದಿದ್ದ ಒಳಗಡೆ, ಕೆಲಸ ಹೋಗ್ದವಳು ತಿಂಡಿಗಂತ ಬಂದಿರೋದಷ್ಟೇ ಫ್ಯಾಕ್ಟ್ರಿಯಿಂದ. ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಈ ಅಪಘಾತ ಆಗಿದ್ದು ಹೇಗೆ? ಜೊತೆಗೆ 5 ಮಂದಿ ಗಾಯಗೊಂಡಿದ್ದಾರೆ, ಅದರಲ್ಲಿ ಪ್ರಾಣ ಕೂಡ ಹೋಗಿದೆ. ಈಗ ಏನಾಯ್ತು, ಹೇಗಾಯ್ತು ಅಂತ? ಹೌದೇನಾಶ್, ಇವತ್ತು 8:45 ಸುಮಾರಿಗೆ ಪೀಣ್ಯದಿಂದ ಮೆಜೆಸ್ಟಿಕ್ ಹೋಗ್ತಿದ್ದಂತಹ BMTC ಎಲೆಕ್ಟ್ರಿಕ್ ಬಸ್ಸು ಪೀಣ್ಯದ 2ನೇ ಹಂತದಲ್ಲಿರುವಂತಹ BMTC ಬಸ್ ಸ್ಟ್ಯಾಂಡ್ ನ ಬಳಿ ಕಂಡಕ್ಟರ್ ಮತ್ತೆ ಡ್ರೈವರು ತಿಂಡಿ ತಿನ್ಲಿಕ್ಕೆ ಅಂತ ನಿಲ್ಸಿರ್ತಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಬಸ್ನ ಡ್ರೈವರು ತಿಂಡಿ ತಿಂತಾ ಇದ್ದ. ಈ ವೇಳೆಯಲ್ಲಿ BMTCಯ ಕಾಯಂ ನೌಕರನಾಗಿರುವಂತಹ ಕಂಡಕ್ಟರ್ ಆ ಬಸ್ಸನ್ನ ಸೈಡಿಗೆ ಹಾಕ್ತೀನಿ ನಾನು ಅನ್ನೋಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಸ್ಸನ್ನ, ಅಂದ್ರೆ ಪ್ರಯಾಣಿಕರು ತುಂಬಿದ್ದಂತಹ ಬಸ್ಸನ್ನ ಸೈಡಿಗೆ ಹಾಕ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ರೈಟ್ ಸೈಡ್ ನಲ್ಲಿದ್ದಂತಹ ಬೀದಿ ಬದಿ ಏನು ಕ್ಯಾಂಟೀನ್ ಇತ್ತು, ಫುಟ್ಪಾತ್ ಮೇಲಿದ್ದಂತಹ ಕ್ಯಾಂಟೀನಿಗೆ ಏಕಾಏಕಿ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲಿ, ಅಂದ್ರೆ ತಿಂಡಿ ತಿನ್ಲಿಕ್ಕೆ ಇದ್ದಂತಹ ಏನು ಜನರಿದ್ರು ಅವರಿಗೆ 4 ರಿಂದ 5 ಜನರಿಗೆ ಈಗ ಆಲ್ರೆಡಿ ಕೂಡ ಗಾಯವಾಗಿರುವಂತದ್ದು. ಒಬ್ಬರು 25 ವರ್ಷದ ಯುವತಿ ಪ್ರಾಣವನ್ನು ಕಳೆದುಕೊಂಡಿರುವಂತದ್ದು. ಸದ್ಯ ಈಗಾಗಲೇ ಯುವತಿಯ ಮೃತದೇಹವನ್ನ ಮತ್ತೆ ಯುವತಿಯನ್ನ ಈಗಾಗಲೇ ಸುಂಕದಕಟ್ಟೆಯಲ್ಲಿರುವಂತಹ ಲಕ್ಷ್ಮಿ ಆಸ್ಪತ್ರೆಗೆ ತೆಗೆದುಕೊಂಡು ಬಂದಿರುವಂತದ್ದು. ಅವಿನಾಶ್, ಎಸ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ. ಸೊ ಇದು ಅಲ್ಲಿ ಯಾರು ತಿಂಡಿ ತಿಂತಾ ಇದ್ರು, ಅಲ್ಲೇ ಒಂದು ಚಿಕ್ಕ ಬ್ರೇಕ್ಫಾಸ್ಟ್ ತಿಂತಾ ಇದ್ರು ಎಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಈ ಬಸ್ ಬಂದು ಡಿಕ್ಕಿ ಹೊಡೆದಿದೆ.